ಹಾಯ್ ಎಲ್ರಿಗೂ. ಸ್ಪೆಷಲ್ ಆಗಿರೋ ಮೂಲಂಗಿ ಬೇಳೆ ಸಾರನ್ನ ನಾನಿವತ್ತು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಎಲ್ಲರೂ ಟ್ರೈ ಮಾಡಿ. ಯಾವ ಥರ ಮಾಡಬೇಕು ಅಂದರೆ, ಬೇಳೆ ಮತ್ತು ಟೊಮೊಟೊನ ಎರಡನ್ನೂ ಸೇರಿಸಿ ಕುಕ್ಕರಲ್ಲಿ ಒಂದು 2ರಿಂದ 3 ವಿಸಿಲ್ನ ಕೂಗಿಸ್ಕೋಬೇಕಾಗುತ್ತೆ. ಅರ್ಧ ಬೇಳೆ ಬೇಯೋ ಥರ ಬೇಯಿಸ್ಕೋಬೇಕು. ನೆಕ್ಸ್ಟ್ ಮೂಲಂಗಿನ ನೀಟಾಗಿ ತೊಳೆದ್ಬಿಟ್ಟು ರೌಂಡಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರಬೇಕು. ಬೇಳೆ ಅರ್ಧ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ನೆಕ್ಸ್ಟ್ ಅದಕ್ಕೆ ಮೂಲಂಗಿನ ಸೇರಿಸ್ಬಿಟ್ಟು ಮತ್ತೆ ಒಂದು 3 ವಿಸಿಲ್ನ ಕೂಗಿಸ್ಕೋಬೇಕು. ಮೂಲಂಗಿ ಮತ್ತು ಬೇಳೆ ಎರಡು ಚೆನ್ನಾಗಿ ಬೇಯೋ ಥರ ಒಂದು 3 ವಿಸಿಲ್ನ ನಾವು ಕೂಗಿಸ್ಕೋಬೇಕಾಗುತ್ತೆ. ಕೂಗಿಸ್ಕೊಂಡು ನೆಕ್ಸ್ಟು ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ನೀವು ಸಾಂಬಾರಿಗೆ ಯಾವ ಥರ ಒಗ್ಗರಣೆ ಕೊಡ್ತೀರೋ ಆ ಥರ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಬೆಳ್ಳುಳ್ಳಿನ ಸೇರಿಸ್ಬೇಕು. ಒಗ್ಗರಣೆಯಲ್ಲೇ ನಾವು ಖಾರದ ಪುಡಿನೂ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆಯಲ್ಲಿ ಖಾರದ ಪುಡಿ ಹಾಕೋದ್ರಿಂದ. ನೆಕ್ಸ್ಟ್ ನಾವು ಬೇಯಿಸಿರೋವಂಥ ಬೇಳೆ ಮೂಲಂಗಿನ ಎಲ್ಲ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಎಲ್ಲನೂ ಸೇರಿಸಿ ಕುದಿಸಿದರೆ ಮೂಲಂಗಿ ಸಾರು ರೆಡಿ ಆಗುತ್ತೆ. ಥ್ಯಾಂಕ್ ಯು.